ಇಲ್ಲಿ ಟ್ರೈನ್ ಸ್ಟಾಪ್ ಆಗಿದೆ ನೋಡ್ಬೋದು. ಈ ನದಿಯ ಮೇಲ್ಗಡೆ ಸ್ಟಾಪ್ ಆಗಿದೆ. ಸೊ ನಾವು ಇದ್ದಂತ ಬೋಗಿದೆ ನೋಡ್ಬೋದು. ಕಾಳು ಮೆಣಸಿನ ರಾಣಿ ಎಂದೇ ಪ್ರಖ್ಯಾತ ಹೊಂದಿರುವಂತಹ ರಾಣಿ ಚೆನ್ನಭೈರಾದೇವಿಯ ಕೋಟೆಗೆ ಸ್ವಾಗತ ಸುಸ್ವಾಗತ. ರಾಣಿ ಚೆನ್ನಭೈರಾದೇವಿಯು 54 ವರ್ಷಗಳ ಕಾಲ ಸುದೀರ್ಘವಾಗಿ ಈ ಕೋಟೆಯನ್ನು ಆಳ್ತಾಳೆ. ರಾಣಿ ಚೆನ್ನಭೈರಾದೇವಿಯು ಬ್ಯೂಟಿಫುಲ್ ಆದ ನೇಚರ್ ನೋಡಿ. ಗುಡ್ಡ ಬೆಟ್ಟಗಳಿಂದ ಕೂಡಿದೆ. ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ಚಿಕ್ಕದಾದಂತ ಜರಿ ಅಂದ್ರೆ ನೀರಿನ ಜರಿ ಯಾವ ರೀತಿ ಹರಿತಾ ಇದೆ ನೋಡಿ. ಮಳೆಗಾಲದಲ್ಲಿ ಚಿಕ್ಕದಾಗಿ ಹರಿತಾ ಇದೆ ಬಂಡೆ ಮೇಲ್ಗಡೆ. ಅದ್ಭುತವಾದ ದೃಶ್ಯ. ಸೊ ಆ ಕಡೆ ನೋಡಿ, ಅಲ್ಲೂ ಚಿಕ್ಕದಾಗಿ ಒಂದು ಅದ್ಭುತವಾದ ನದಿ ನೋಡಿ. ಇದು ಸಮುದ್ರಕ್ಕೆ ಸೇರುತ್ತೆ. ಮುಂದೆ ಹೋಗುತ್ತಾ ಸಮುದ್ರದಲ್ಲಿ ಕೂಡುತ್ತೆ. ನೋಡ್ಬೋದು, ಇದು ನದಿ. ಇದು ಈ ನದಿಯ ಮೇಲ್ಗಡೆ ನಮ್ಮ ಟ್ರೈನ್ ಹೋಗ್ತಾ ಇದೆ. ಗೈಸ್, ಶಿರೂರು ಗುಡ್ಡ ಕುಸಿತ ಏನ್ ನೀವು ವಾರ್ತೆಗಳಲ್ಲಿ ಮತ್ತೆ ನೋಡಿದ್ದೀರಾ. ಆ ಶಿರೂರು ಗುಡ್ಡ ಅದೇ ಅಲ್ಲಿ ಕಾಣಿಸ್ತಾ ಇದೆ ದೂರದಲ್ಲಿ. ಮಧ್ಯದಲ್ಲಿ ಇನ್ನೂ ಅದರ ಬೆಟ್ಟದ ಒಂದು ಏನು ಮಣ್ಣು ಇನ್ನೂ ತೆಗಿತಾನೆ ಇದ್ದಾರೆ. ಇನ್ನು ಗೈಸ್, ಇಲ್ಲಿ ಟ್ರೈನ್ ಸ್ಟಾಪ್ ಆಗಿದೆ ನೋಡ್ಬೋದು. ಈ ನದಿಯ ಮೇಲ್ಗಡೆ ಸ್ಟಾಪ್ ಆಗಿದೆ. ಸೊ ನಾವು ಇದ್ದಂತ ಬೋಗಿದು ನೋಡ್ಬೋದು. ನದಿ ನೋಡಿ ಯಾವ ರೀತಿ ಕಾಣುತ್ತೆ. ಎಷ್ಟು ಕಾಲವಾಗಿ ಇದು ಅಗಲಕ್ಕಿಂತ ಉದ್ದ ಜಾಸ್ತಿ ಇದೆ. ಹಾಗೆ ಸ್ಟ್ರೇಟ್ ಹೋಗಿ ಸಮುದ್ರಕ್ಕೆ ಸೇರುತ್ತದೆ ಅಗಲಾಶಿ ನದಿ. ನೋಡ್ಬೋದು ನೀವು, ಎಂತ ಒಂದು ಸುಂದರವಾದ ನದಿ. ಒಂಥರ ಹೊಸ ಕುಮಟಾ ರೈಲ್ವೆ ಸ್ಟೇಷನ್ ಬಂದೆ. ಇಲ್ಲಿಂದ ಮತ್ತೆ ವಾಪಸ್ ಬಸ್ಸಿಗೆ ಹತ್ಕೊಂಡು ಮಿರ್ಜಾನ್ ಕೋಟೆಗೆ ಹೋಗ್ಬೇಕು. ಸೊ ನಾವು ಬಂದಂತ ರೈಲ್ವೆ ಸೊ ಇದೆಲ್ಲ ಶತ್ರುಗಳನ್ನ ಇಲ್ಲಿಂದ ಪತ್ತೆ ಹಚ್ಚಿ ಅಲರ್ಟ್ ಆಗ್ತಾ ಇದ್ರು ನೋಡಿ. ಈ ಬಾವಿ ರಾಣಿ ಚೆನ್ನಭೈರಾದೇವಿಯ ಕಾಲದಲ್ಲಿ ನಿರ್ಮಿತವಾದಂತ ಬಾವಿ. ಇದು ಅತಿ ಆಳವಾದಂತ ಬಾವಿ. ಈಗ ಕ್ಲೋಸ್ ಮಾಡಿದ್ದಾರೆ. ಗೈಸ್, ನೀವು ಇಲ್ಲಿ ನೋಡಬಹುದು 16ನೇ ಶತಮಾನದ ಬಾವಿ. ಹೋಗುವಂತ ದಾರಿ ಇದು ನೋಡ್ಬೋದು. ಸೊ ಇಲ್ಲಿಂದ ಸ್ಟೆಪ್ ಏನಿದೆ, ಇಲ್ಲಿಂದ ಹೋಗಿ ನೀರನ್ನ ತರಲಿಕ್ಕೆ ಮಾಡಿದಂತ ಸ್ಟೆಪ್ಗಳಿದೆಲ್ಲ. ಸೊ ಮೊದ್ಲು ಇಲ್ಲಿ ಪ್ರವೇಶವಿತ್ತು. ಈಗ ಇತ್ತೀಚೆಗೆ ಇದನ್ನ ಕ್ಲೋಸ್ ಒಳಗಡೆ ಬಿಡೋದಿಲ್ಲ. ಸೊ ಇವೆಲ್ಲ ಸಿಕ್ಕಂತ ಶಾಸನಗಳು ಮತ್ತೆ 16ನೇ ಇದ್ರೆ ನೀವು ಹೋಲು ಅದೆಲ್ಲ
ಅಲ್ಲಿಂದ ಸೈನಿಕರು ನಿಂತ್ಕೊಂಡು ನೋಡಿದ್ರೆ ಸೊ ಯಾವ್ದಾದ್ರು ಶತ್ರುವಿನ ದಾಳಿ ಆಗೋದನ್ನ ಇಲ್ಲಿಂದ ನೋಡಿ ತಿಳ್ಕೊಂತ ಇದ್ರು. ಮತ್ತೆ ಈ ಮಧ್ಯದ ಭಾಗದಲ್ಲಿ ಏನ್ ನೀವು ಹೊಲ ನೋಡ್ತಾ ಇದ್ರಲ್ಲ, ಅದರಲ್ಲಿ ಬಂದೂಕಗಳನ್ನ ಇಟ್ಟು ಅವರ ಮೇಲೆ ನೇರವಾಗಿ ಅಟ್ಯಾಕ್ ಮಾಡ್ತಾ ಇದ್ರು ಇಲ್ಲಿಂದ. ನೋಡಿ ಇಲ್ಲಿಂದ ಯಾವ ತರ ವ್ಯೂ ಕಾಣುತ್ತೆ. ಗುರು, ಶತ್ರುವಿನ ಮೇಲೆ ಗುಂಡು ಹಾರಿಸುವಂತ ಸ್ಥಳ ಇದು. ಸೊ ಇದು ವೀಕ್ಷಣ, ಇಲ್ಲಿಂದಾನು ಗುಂಡನ್ನು ಹಾರಿಸ್ತಾ ಇದ್ರು. ಸೊ ಇಲ್ಲಿ ನೋಡಿ ಯಾವ ಹ್ಯಾಂಗಲ್, ಯಾವ್ದು ಮೇಲ್ಗಡೆ ಆದ್ರೆ ಮೇಲ್ಗಡೆ, ಕೆಳಗಡೆ ಹ್ಯಾಂಗಲ್ ಅಲ್ಲಿ ಇಟ್ಟು ಗುಂಡನ್ನ ಮೇಲ್ಗಡೆಯಿಂದ ಹೊಡಿತಾ ಇದ್ರು. ಸೊ ಇದು ರಾಣಿ ಚೆನ್ನಭೈರಾದೇವಿ 16ನೇ ಶತಮಾನದಲ್ಲಿ ನಿರ್ಮಿಸಿರುವಂತಹ ಬೃಹತ್ತಾದ ಕೋಟೆ. ಈ ಕೋಟೆ ಇಲ್ಲಿನ ಸುತ್ತಮುತ್ತಲಿನ ಕಾಳು ಮೆಣಸು ಮತ್ತೆ ಉಪ್ಪಿನಕಾಯಿ, ಹಾಗೆ ವೀಳ್ಯದ ಎಲೆ, ಕಾಳು ಮೆಣಸು, ಸಾಂಬಾರ್ ಪದಾರ್ಥಗಳ ಒಂದು ರಫ್ತಿಗೋಸ್ಕರ ಈ ಕೋಟೆಯನ್ನ ಕಟ್ತಾಳೆ. ಈ ಕಟ್ಟಿದಂತ ಕೋಟೆಯ ಬಂದಂತ ಒಂದು ಏನು ಇದೆ ಅಲ್ಲ, ಎಲ್ಲ ಇಲ್ಲಿಂದ ಸೂರತ್ಗೆ ರಫ್ತು ಮಾಡ್ತಾಳೆ ರಾಣಿ ಚೆನ್ನಭೈರಾದೇವಿ. ಈ ಕಡೆ ಎಲ್ಲ ಹೋಗಿದೆ ಬಿದ್ದು. ಇಲ್ಲಿಯೂ ಆ ತರ ಗೋಲಾಕಾರದಲ್ಲಿ ಇಲ್ಲಿಯೂ ಕೂಡ ಇದ್ದಂತೆ ಇತ್ತು, ಭಾಸವಾಗುತ್ತೆ. ಸೊ ಅದು ಬಿದ್ದು ಎಲ್ಲ ನೆಲ ಸಮಾಧ ಆಗಿದೆ. ಈ ಕೋಟೆ ಸುಮಾರು 20 ಎಕರೆ ಈ ಕೋಟೆ ಆವರಣ ಅಷ್ಟು ವಿಸ್ತಾರವಾಗಿದೆ. ಈ ಕೋಟೆಯಲ್ಲಿ ಪ್ರಮುಖವಾಗಿ ರಾಣಿ ಚೆನ್ನಭೈರಾದೇವಿಯು ಮೆಣಸಿನಕಾಳು ಮತ್ತೆ ಸಾಂಬಾರ್ ಪದಾರ್ಥಗಳು, ವೀಳ್ಯದೆಲೆ, ಅಡಿಕೆ ಮತ್ತೆ ಇಲ್ಲಿಂದ ಸೂರತ್ಗೆ ರಫ್ತು ಮಾಡ್ತಾ ಇದ್ದಳು. ಇದು ಪ್ರಮುಖ ಬಂದರವಾಗಿ ಆಕಿನ ಕಾಲದಲ್ಲಿ ಇದನ್ನ ರಾಣಿ ಚೆನ್ನಭೈರಾದೇವಿಯು ಸತತ 15 ವರ್ಷಗಳ ಕಾಲ ಈ ಕೋಟೆಯನ್ನ ಅವಳು ಆಳ್ತಾಳೆ, ರಾಣಿ ಚೆನ್ನಭೈರಾದೇವಿಯು. ಬಿಜಾಪುರಿನ ಆದಿಲ್ ಶಾಹಿಯು ತನ್ನ ಹೆಂಡತಿ ಮೇರಿ ಜಾನ್ಗೋಸ್ಕರ ಈ ಕೋಟೆಯನ್ನ ಕಟ್ತಾರೆ. ಈ ಕೋಟೆಯನ್ನ ದಿನನಿತ್ಯ ಮೇರಿ ಜಾನ್ ಅಂತ ಇರೋ ಹೆಸರನ್ನ ಮಿರ್ಜಾನ್ ಆಗಿ ಬದಲಾವಣೆ ಆಗುತ್ತೆ, ಕನ್ವರ್ಟ್ ಮಾಡ್ತಾರೆ. ಅಂದಿನಿಂದ ಹಿಂದಿವರೆಗೂ ಮೇರಿ ಜಾನ್ ಹೋಗಿ ಮಿರ್ಜಾನ್ ಅಂತ ಪ್ರಸಿದ್ಧವಾಗಿದೆ. ಈ ಕೋಟೆಯಲ್ಲಿ ಪ್ರಮುಖವಾದ ಕಲ್ಲುಗಳನ್ನು ನೋಡ್ಬೋದು ನೀವು. ಫುಲ್ ಇಲ್ಲಿನ ಆಡು ಭಾಷೆಯಲ್ಲಿ ಚೇರೆಕಲ್ಲು ಅಂತ ಹೇಳ್ತಾರೆ. ಫುಲ್ ಚೇರೆ ಕಲ್ಲಿನಿಂದಲೇ ಈ ಕೋಟೆಯನ್ನ ನಿರ್ಮಿಸಿದ್ದಾರೆ ರಾಣಿ ಚೆನ್ನಭೈರಾದೇವಿಯು. ಸೊ ಅಲ್ಲಲ್ಲಿ ಹೋದ್ರೆ ಈ ಚಿಕ್ಕವಾದ ನೋಡ್ಬೋದು ಈ ತರ ಇದನ್ನ. ಸೊ ನೀರನ್ನ ಶೇಖರಣೆ ಮಾಡ್ಲಿಕ್ಕೆ ಮಾಡಿದಾರೋ ಏನೋ ಗೊತ್ತಿಲ್ಲ. ಸೊ ಎಲ್ಲೇ ಸ್ವಲ್ಪ ಒಂದು 10 ಮೀಟರ್ಗೂ ಈ ತರ ನಾವು ಹೊಂಡವನ್ನ ನೋಡ್ಬೋದು. ಸೊ ಎದಕ್ಕೋಸ್ಕರ ಮಾಡಿದ್ದಾರೆ ಗೊತ್ತಿಲ್ಲ. ಎಲ್ಲ ನಿಧಿಯನ್ನ ಇಲ್ಲಿ ಮುಚ್ಚಿಡ್ಲಿಕ್ಕೆ ಮಾಡಿದಾರೋ ಏನೋ, ಅದು ನಮ್ಗೆ ಗೊತ್ತಿಲ್ಲ. ಒಟ್ಟು ಈ ತರ ನಾವು ನೋಡ್ಬೋದು ಇಲ್ಲಿ ತುಂಬಾ. ಚೆರೆಕಲ್ಲು, ಇದೇ ಕಲ್ಲು 16ನೇ ಸೆಂಚುರಿಯಲ್ಲಿ ಈ ಪೂರ್ತಿ ಕೋಟೆಯನ್ನ ರಾಣಿ ಚೆನ್ನಭೈರಾದೇವಿಯು ಕಟ್ಟಿ ಇದರಲ್ಲಿ ಕಾಳುಮೆಣಸು, ಕರಿ ಕಾಳುಮೆಣಸು ಮತ್ತೆ ಅದೇ ರೀತಿ